ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 14th ಕ್ವಶನ್ ಇದ್ದೀವಿ. 14th ಕ್ವಶನ್, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 and 250? ಮಲ್ಟಿಪಲ್ಸ್ ಆಫ್ 4 ಅಂದರೆ ಯಾವ ನಂಬರ್ಸು 4ಇಂದ ಡಿವೈಡ್ ಆಗುತ್ತೆ ಅಂದರೆ 10 ಮತ್ತು 250 ಮಧ್ಯದಲ್ಲಿ ಇರೋ ನಂಬರ್ಸಲ್ಲಿ 4ಇಂದ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದೆ ಅಂತ ಕ್ವಶನ್ನು. ಫಸ್ಟು 10ಗೆ 250ಗೆ ಮಧ್ಯೆ ಇರೋ ನಂಬರ್ಸ್ ಯಾವುದು? 11ರಿಂದ 249, 10ಕ್ಕೆ ಮತ್ತು 250ಕ್ಕೆ ಮಧ್ಯೆ ಇರೋ ನಂಬರ್ಸ್. ಲಾಸ್ಟ್ ಕ್ವಶನ್ ನೋಡಿದ್ವಲ್ಲ 13th ಕ್ವಶನ್ನು, ಅದೇ ಥರ 11ರಿಂದ 249 ಇದರಲ್ಲಿ 4ಇಂದ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. 11ರಿಂದ 249ವರೆಗೂ ಹಾಕ್ಕೊಳಕ್ಕಾಗಲ್ಲ, ಯಾಕಂದರೆ 11 ಅನ್ನೋದು 4ಇಂದ ಡಿವೈಡ್ ಆಗಲ್ಲ, 12 ಅನ್ನೋದಾಗುತ್ತೆ. ನೆಕ್ಸ್ಟು 249 ಅದು 4ಇಂದ ಡಿವೈಡ್ ಆಗಲ್ಲ, 248 ಆಗುತ್ತೆ. ಹಾಗಾದರೆ ಎ ಪಿ ಏನಾಗುತ್ತೆ? ದೇರ್ಫೋರ್ ದ ಎ ಪಿ ವಿಲ್ ಬಿ 12, 16, 20, 3 dots, 248. ಈಗ ನಮ್ಮ ಎ ಪಿ 12ರಿಂದ ಶುರುವಾಯಿತು, 248ವರೆಗೂ. ಡಿಫ್ರೆನ್ಸು 4, 12, 16, 20 ಅದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ 248ವರೆಗೂ. ಇದು ಎ ಪಿ. ಫಸ್ಟ್ ಟರ್ಮ್ 12, ಡಿಫ್ರೆನ್ಸ್ 4, ಲಾಸ್ಟ್ ಟರ್ಮ್ 248. ಎ ಎನ್ 248, ಎ 12, ಡಿ 4, ಎನ್ ಕಂಡುಹಿಡಿಯಬೇಕು. ಸೇಮ್ ಥರ್ಡ್ ಫಾರ್ಮುಲಾ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ನಮ್ಗೆ ಯಾವ್ಯಾವ ವ್ಯಾಲ್ಯೂ ಗೊತ್ತು ಹಾಕೋಣ. ಎನ್ 248 ಇಸ್ ಈಕ್ವಲ್ ಟು ಎ 12, ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ 4. ಈಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾವು ಕಂಡುಹಿಡಿಬೇಕಾದ್ರೆ ಇನ್ನು ಆರ್ ಎಚ್ ಎಸ್ ಅಲ್ಲಿದೆ, ಅದಕ್ಕೋಸ್ಕರ. ನೆಕ್ಸ್ಟು 12 ಪ್ಲಸ್ ಎನ್ ಮೈನಸ್ 1 ಇಂಟು 4 ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಎನ್ ಇಂಟು 4, 4n. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್, ಮೈನಸ್ 1 ಇಂಟು 4, 4 ಇಸ್ ಈಕ್ವಲ್ ಟು 248. ನೆಕ್ಸ್ಟ್ 4n ಬಿಟ್ಟು ಇನ್ನೇನಿದೆ? 12 ಇದೆ, ಮೈನಸ್ 4 ಇದೆ, 12 ಮೈನಸ್ 4 8 ಆಗುತ್ತೆ. 4n ಪ್ಲಸ್ 8 ಇಸ್ ಈಕ್ವಲ್ ಟು 248. ನೆಕ್ಸ್ಟ್ 4n ಅಲ್ಲೇ ಬರ್ಕೋಣ, ಇಸ್ ಈಕ್ವಲ್ ಟು 248 ಹಂಗೆ ಬರ್ಕೋಣ. 8 ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ಬಂದರೆ ಮೈನಸ್ 8 ಆಯಿತು. 4n ಇಸ್ ಈಕ್ವಲ್ ಟು 240, 248 ಮೈನಸ್ 8 240. ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು 240 ಹಂಗೆ ಬರ್ಕೋಣ. 4 ಎಲ್ ಎಚ್ ಎಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿದೆ, ಆರ್ ಎಚ್ ಎಸ್ಗೆ ಬಂದರೆ ಡಿವಿಷನ್ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 240 ಡಿವೈಡ್ ಬೈ 4, 240 ಡಿವೈಡ್ ಬೈ 4 ಮಾಡಿದ್ರೆ ಆನ್ಸರ್ 60 ಬರುತ್ತೆ. ಅಂದರೆ 10 ಮತ್ತು 250 ನಂಬರ್ಸ್ ಮಧ್ಯೆ ಮಲ್ಟಿಪಲ್ಸ್ ಆಫ್ 4 ಅಥವಾ 4ಇಂದ ಡಿವೈಡ್ ಆಗೋ ನಂಬರ್ಸು 60 ಇದೆ. 60 is the answer. Thank you.